ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು DSCRT ಅವರು ಮಾರ್ಚ್ 2026ಕ್ಕಾಗಿ SA2 ಅಂದರೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಗಾಗಿ ಅವರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ನೀಲನಕ್ಷೆಗಳನ್ನು, ಕೀ ಆನ್ಸರ್ಸ್ಗಳನ್ನು ಸಹಿತ ರಿಲೀಸ್ ಮಾಡಿದ್ದಾರೆ. ಅದರದ್ದೇ ಒಂದು ವಿಡಿಯೋವನ್ನು ತಂದಿದ್ದೀನಿ. ಇದೇ ಕ್ವಶನ್ ಪೇಪರ್, ಇದೇ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ನಾವುಗಳು ಕೂಡ ಒಂದೆರಡು ಸೆಟ್ ಕ್ವಶನ್ ಪೇಪರನ್ನು ನಿಮಗೆ ಕೊಡ್ತೀವಿ. ಯಾಕೆಂದರೆ ಆಲ್ಮೋಸ್ಟ್ ಇದೇ ಪ್ಯಾಟ್ರಲ್ಲಿ ಕ್ವಶನ್ ಪೇಪರನ್ನು ಅವರು ರಿಲೀಸ್ ಮಾಡ್ತಾರೆ. ಸೊ ಮುಂದೆ ಏನಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ಕಂಪ್ಲೀಟ್ ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ನೋಡಿ, ಇದರ PDF ಅನ್ನು ಸಹಿತ ಡ್ರೈವ್ಗಳಲ್ಲಿ ಹಾಕಿರ್ತಾರೆ, ಅಲ್ಲಿಂದನೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಪ್ರಿಪ್ರೇಷನನ್ನು ಮಾಡ್ಬೋದು. ಸೊ ಟೋಟಲ್ ಇದು ಮಾರ್ಕ್ಸ್ ವೇಟೇಜ್ ಇದೆ. ಸೊ ಟೋಟಲ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಪರಿಸರ ಸಮತೋಲನದಿಂದ ಹಿಡಿದು ವ್ಯಾಕರಣಾಂಶಗಳವರೆಗೆ ಟೋಟಲ್ 40 ಪ್ರಶ್ನೆ, 24 ಪ್ರಶ್ನೆ, 40 ಅಂಕಗಳ ಒಂದು ವೇಟೇಜನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆಮೇಲೆ ಇದೇ ಅವರು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಪ್ರಶ್ನೆ ಪತ್ರಿಕೆ ಇದೆ. ಅವರು ರಿಲೀಸ್ ಮಾಡಿರ್ತಕ್ಕಂಥ ಬೋರ್ಡ್ದವರ ಒಂದು ಪ್ರಶ್ನೆ ಪತ್ರಿಕೆ. ಓಕೆನಾ? ಸೊ ಇದೇ ಪ್ರಶ್ನೆ ಪತ್ರಿಕೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ಕೀ ಆನ್ಸರ್ಸ್ಗಳನ್ನು ಪ್ರಿಪೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 ಮಾದರಿ ಪ್ರಶ್ನೆ ಪತ್ರಿಕೆ. ವಿಷಯ ಪ್ರಥಮ ಭಾಷೆ ಕನ್ನಡ ಇದೆ. ಅಂಕಗಳು 40 ಇದ್ದಾವೆ. ಸಮಯ 90 ನಿಮಿಷ ಇದೆ. ಸೊ ಫಸ್ಟ್ ಪ್ರಶ್ನೆ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳನ್ನು 3 ಕೊಟ್ಟಿದ್ದರು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇದೆ. 3 ಪ್ರಶ್ನೆ 3 ಅಂಕ. ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸೋ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್, ಸೊ ಇದು ಏನಪ್ಪ ಅಂತಂದರೆ ಛಂದಸ್ಸಿನಲ್ಲಿ ಗುಣಿಸ್ತಕ್ಕಂಥದ್ದು ಲಘು ಇದೆ. ಸೊ ಇದು ಬಂದುಬಿಟ್ಟು ಗುರು ಅಂತಕ್ಕಂಥದ್ದು. ಯಾಕಂದರೆ ಸೇಮ್ ಪ್ಯಾಟರ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರ್ತವೆ, ಇವುಗಳು ಕೂಡ ರಿಪೀಟ್ ಆದರೂ ಕೂಡ ಅದು. ಇನ್ನು ಗದುಗಿನ ನಾರಣಪ್ಪ ಎಂದು ಕರೆಯಲಾಗ್ತಕ್ಕಂಥ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಗದುಗಿನ ನಾರಣಪ್ಪ ಅಂತ ಯಾರನ್ನು ಕರಿತೀವಿ? ಕುಮಾರವ್ಯಾಸ ಈಸ್ ದ ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆ, ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿರಿ ಅಂತ ಕೇಳಿದಾಗ ರಾಕ್ಷಸಂದಿರು, ರಾಕ್ಷಸಿಯರು, ರಾಕ್ಷಸಗಳು, ರಾಕ್ಷಸರು. ಸೊ ರಾಕ್ಷಸದು ಬಹುವಚನ ರೂಪ ರಾಕ್ಷಸರು ಈಸ್ ದ ರೈಟ್ ಆನ್ಸರ್. ಬಿಟ್ಟ ಸ್ಲಗನ್ನು ತುಂಬಿದ್ದೀವಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಇದೆ. ಈ ಗಾದೆ ಮಾತನ್ನು ಪೂರ್ಣಗೊಳಿಸಬೇಕಿತ್ತು. ಬಂಧುವಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಅರಸನ ಮನೆ ಇದೆ. ಅರಸನ ಅನ್ನೋದು ಪೂರ್ವ ಪದ ಆದರೆ ಮನೆ ಅಂತಕ್ಕಂಥದ್ದು ಡ್ಯಾಶ್ ಎಂಬುದು ಪದ ಅಂತ ಕೇಳಿದರು, ಅದು ಉತ್ತರ ಪದ ಅಂತ ಆಗ್ತದೆ. ಸಮಾಸವನ್ನು ನಾವು ವಿಗ್ರಹ ಮಾಡಿದಾಗ ಈ ರೀತಿ ಬರಿತೀವಿ. ಇನ್ನು ಕುಡಿ ಪದದ ನಾಮಪದ ಚುಗುರು ಆದರೆ ಅದರ ಒಂದು ಕ್ರಿಯಾರೂಪ ಕೇಳಿದರು. ಸೊ ಕುಡಿಯ ಕ್ರಿಯಾರೂಪ ಕುಡಿಯುವುದು ಅಂತ ಆಗ್ತದೆ. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಗಳನ್ನು ಕೊಡಬೇಕು. ಸೊ ಒಟ್ಟಲ್ಲಿ 6 ಪ್ರಶ್ನೆ ಕೊಟ್ಟಿದ್ದಾರೆ. ಧರ್ಮ ಪದದ ವಿರುದ್ಧಾರ್ಥಕ ಪದ ಕೇಳಿದರು, ಅಧರ್ಮ. ಆಚ್ಛಾದನ ಪದದ ಅರ್ಥವನ್ನು ಕೇಳಿದ್ದಾರೆ, ಬಟ್ಟೆ ಅಥವಾ ವಸ್ತ್ರ ಅಂತ ಬರ್ತದೆ ಮಕ್ಕಳೇ. ಇನ್ನು ಅವನು ಪದದ ಸ್ತ್ರೀಲಿಂಗ ರೂಪ ಬರೀರಿ ಅಂತ ಕೇಳಿದರು. ಸೊ ಅವಳು ಆಗ್ತದೆ. ಮನಸೋಲು ಪದವನ್ನು ಸ್ವಂತ ವಾಕ್ಯ ಬಳಸಿ ರಚನೆಯನ್ನು ಮಾಡಬೇಕಾಗಿತ್ತು. ಸೊ ಉತ್ತರ ಏನಾಗಿತ್ತಪ್ಪ ಅಂದರೆ, ರಾಜೇಶ್ ಕೃಷ್ಣನ್ ಅವರ ಸಂಗೀತಕ್ಕೆ ಜನ ಮನಸೋತರು ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ನೀನು ಇಲ್ಲೇನು ಮಾಡುತ್ತಿರುವೆ, ಈ ವಾಕ್ಯದಲ್ಲಿ ಯಾವ ಲೇಖನ ಚಿಹ್ನೆಯನ್ನು ಬಳಸಿದ್ದೀವಿ ಅಂತ ಕೇಳಿದ್ದಾರೆ. ಸೊ ಇದು ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಇಸ್ ದ ರೈಟ್ ಆನ್ಸರ್. ಇನ್ನು ಬೆಟ್ಟದ ಅವರೆ ಅಂತಕ್ಕಂಥ ಪದದಲ್ಲಿ ಯಾವ ಸಂಧಿ ಏರ್ಪಟ್ಟಿದೆ ಅಂತ ಕೇಳಿದ್ದಾರೆ, ಆದೇಶ ಸಂಧಿ ಅನ್ನೋದು ರೈಟ್ ಆನ್ಸರ್ ಆಗ್ತದೆ. ಇನ್ನು 2 ಮಾರ್ಕರ್ದು ಟೋಟಲಿ 6 ಪ್ರಶ್ನೆಗಳಿದ್ದಾವೆ. ಸೊ 12 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದರು. ಪ್ರಶ್ನೆ 13, ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿರಿ ಅಂತ ಕೇಳಿದ್ದಾರೆ. ಇರುವೆ ಗೂಡು ಕಟ್ಟುವಾಗ ಬಗ್ಗಿಸಬೇಕಾದ ಎಲೆ ಮೇಲೆ 106 ಇರುವೆಗಳು ಜಮಾಯಿಸಿ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದ ಕೆಲವೇ ಕ್ಷಣಗಳಲ್ಲಿ ಪಟ್ಟಣದ ರೂಪದಲ್ಲಿ ಗೂಡನ್ನು ನಿರ್ಮಿಸ್ತದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಮಕ್ಕಳ, ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ ಅಂತ ಕೇಳಿದ್ದಾರೆ. ಸೊ ಕಂಸ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೆಯ ಮಗ, ನಿನ್ನನ್ನು ಕೊಲ್ಲುತ್ತಾನೆ ಎಂಬ ಅಶರೀರವಾಣಿ ಕೇಳಿದ್ದನ್ನು ಆದ್ದರಿಂದ ಕಂಸನು ಕೊಲ್ಲಬೇಕೆಂದು ನಿಶ್ಚಯವನ್ನು ಮಾಡ್ತಾನೆ. ಪ್ರಶ್ನೆ 15, DS ಕರ್ಕಿ ಅವರ ಸ್ಥಳ ಕಾಲ ಕೃತಿಗಳನ್ನು ಪರಿಚಯ ಮಾಡಿ ಅಂತ ಕೇಳಿದರು. ಸೊ DS ಕರ್ಕಿ ಅವರು ಹುಟ್ಟಿದ್ದು 1907 ಡಿಸೆಂಬರ್ 15, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸ್ತಾರೆ. ನಕ್ಷತ್ರಗಾನ, ಭಾವತೀರ್ಥ, ಗೀತ ಗೌರವ, ನಮನ, ಬಣ್ಣದ ಚೆಂಡು ಮೊದಲಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅಂತ ಬರೆದ್ರೆ ಸಾಕು. 16ನೇ ಪ್ರಶ್ನೆ, ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್, ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ಒಲವನ್ನು ಎರೆದು ನರಗಳನ್ನು ದಾರದಂತೆ ಹೊಸೆದು ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪವನ್ನು ಹಚ್ಚುತ್ತಾರೆ ಅಂತ ಬರೆದ್ರೆ ಸಾಕು. 17ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು.
ಸೊ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಧರ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ನೀವು ಅವುಗಳನ್ನು ಬರಿಬೋದು. ಇಲ್ಲಿ ನಾನು ಬರೆದಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಸಂಕ್ರಾಂತಿ, ಯುಗಾದಿ, ದೀಪಾವಳಿ, ನಾಗರ ಪಂಚಮಿ, ಈ ದಸರಾ ಮುಂತಾದ ಹಬ್ಬಗಳನ್ನು ಏನು ಮಾಡ್ತೀವಪ್ಪ ಅಂದರೆ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ ಅಂತ ನಾನು ಬರೆದಿದ್ದೀನಿ. ಇನ್ನು ಅದರಲ್ಲಿ ಆರ್ ಕ್ವಶನ್ ಇದೆ, ಸಂಕ್ರಾಂತಿ ಅಂದು ದನಕರಗಳನ್ನು ಹೇಗೆ ಸಿಂಗಾರವನ್ನು ಮಾಡ್ತಾರೆ ಅಂತ ಕೇಳಿದ್ದಾರೆ. ವಿಶೇಷವಾಗಿ ಈ ರೈತರು ದನಕರಗಳ ಮೈಯನ್ನು ತೊಳಿತಾರೆ ಸಂಕ್ರಾಂತಿ ಎಂದು. ಕೊರಳಿಗೆ ಗೆಜ್ಜೆ ಕಟ್ತಾರೆ, ಕೊಂಬಿಗೆ ಬಣ್ಣ ಬೆಳಿತಾರೆ, ಟೇಪು ಕಟ್ತಾರೆ, ಹೂ ಮುಡಿಸ್ತಾರೆ, ತರಹ ಬಲೂನುಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದರೆ ದನಕರುಗಳಿಗೆ ಕಟ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇತ್ತು. ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಗ್ತದೆ. ಆದ್ದರಿಂದ ಪಟ್ಟದಾನೆಗೆ ಕುಸುಮ ಮಾಲೆ ನೀಡಿ ಅದು ಯಾರ ಕರಳಿಗೆ ಹಾಕುವುದೋ ಅವರನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆಯನ್ನು ನೀಡ್ತಾನೆ ಅಂತ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ ಇತ್ತು, ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಒಂದಿನ ಏಕ್ ದಿನಕ ರಾಜ ಅಂತ ಇತ್ತು. ಒಂದು ದಿನದ ಮಟ್ಟಿಗೆ ನಾನು ರಾಜನಾದರೆ ನನ್ನ ಇಡೀ ಸಾಮ್ರಾಜ್ಯದಲ್ಲಿನ ಜನರ ಸಮಸ್ಯೆಗಳಿಗೆ, ದುಃಖ ದುಮ್ಮಾನಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಆ ದಿನ ಜನರ ಆಶೋತ್ತರಗಳಿಗೆ ಸ್ಪಂದನೆ ಮಾಡ್ತೀನಿ. ಸಾಮ್ರಾಜ್ಯದ ಕಲ್ಯಾಣಕ್ಕಾಗಿ ಒಂದು ದಿನದಲ್ಲಿ ಮಾತ್ರ ನನ್ನ ಯೋಜನೆಗಳನ್ನು ಜನರೊಂದಿಗೆ ಹಂಚಿಕೊಳ್ತೀನಿ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ನೀಟ್ ಆಗ್ತದೆ. 2-3 ವಾಕ್ಯಗಳನ್ನು ನೀವು ಬರೀಲೇಬೇಕು. ಪದ್ಯ ಪೂರ್ಣ ಮಾಡಬೇಕಿತ್ತು. ಜಾತಿ ಮತಗಳದಿಂದ ಹಿಡಿದು ಹಾಡುವರೆಗೆ ಇದೆ. ಜಾತಿ ಮತ ಪಂಥಗಳ ಹುಟ್ಟೂರು ಈ ಮನುಜ ಮತ, ಮೆರೆಸುವೆವು 3 ಬಣ್ಣದ ಗುಡಿಯ ಹಿಡಿದು, ಸರ್ವರಿಗೂ ಸಮ ನಾವು ಮನದುಂಬಿ ದನಿಯತ್ತಿ, ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಅಂತಕ್ಕಂಥ ಬರೆದ್ರೆ ಸೊ 2 ಮಾರ್ಕ್ಸ್ ಏನು ಮಾಡಿತ್ತು ಇಲ್ಲಿ ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಇದೆ, ಯಾರು ಯಾರಿಗೆ ಹೇಳಿದರು ಅಂತಕ್ಕಂಥ 2 ಪ್ರಶ್ನೆಗಳನ್ನು ಕೊಟ್ಟಿದ್ರು. ಫಸ್ಟ್ ಒನ್ ಇದೆ, ಅರಸನ ಅಂಕೆ ಇಲ್ಲ ದೆವ್ವದ ಕಾಟವಿಲ್ಲ ಅಂತ ಇದೆ. ಸೊ ಈ ಮಾತ ಕಂಸ ಏನು ಮಾಡ್ತಾನಪ್ಪ ಅಂದ್ರೆ ವಸುದೇವನಿಗೆ ಹೇಳ್ತಾನೆ. ನೆಕ್ಸ್ಟ್, ಬಾಲನಿವ ನಿನ್ನದಿರು ದುಗುಡುವ ತಾಳಲಾಗದು ಬೊಪ್ಪ ಅಂತ ಇದೆ. ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾನೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಯನ ಬಳಿ ಅಪ್ಪನೆಯನ್ನು ಕೇಳುವಾಗ ಈ ಮಾತನ್ನು ಹೇಳ್ತಾನೆ ಅಂತ ಬರೆದ್ರೆ ಸಾಕು. 22ನೇ ಪ್ರಶ್ನೆ, ಒಂದು ಸಾಲು ಕೊಟ್ಟಿದ್ದಾರೆ, ಕೋಳಿ ಕೂಗಿತು ಬೆಳಕು ಹರಿಯಿತು ಅಂತ ಇದೆ. ಸೊ ಇದಕ್ಕೆ ಲಘು ಗುರು ಹಾಕಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಇದೆ. ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ಬೋದಪ್ಪ ಅಂದರೆ ಲಘು ಗುರುಗಳನ್ನು ಹಾಕಬೇಕು ಅಂತಕ್ಕಂಥದ್ದು ಇತ್ತು. ಓಕೆ, ಇನ್ನು 5-6 ವಾಕ್ಯದ ಉತ್ತರಗಳನ್ನು ಬರಲಿಕ್ಕೆ 2 ಪ್ರಶ್ನೆಗಳು, ಟೋಟಲಿ 8 ಮಾರ್ಕ್ ಇತ್ತು. ಕಾಡನ್ನು ನಾಶ ಮಾಡೋದ್ರಿಂದ ಆಗುವ ದುಷ್ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ಹಕ್ಕಿಗಳು ಬೇರೆ ತಾಣಗಳನ್ನು ಹುಡುಕಿಕೊಳ್ತವೆ, ಮೇವಿಲ್ಲದೆ ಚಿಗರೆಗಳು ಮಾಯವಾಗ್ತವೆ, ಚಿಗರೆಗಳನ್ನು ಬೇಟೆ ಮಾಡಿ ಜೀವಿಸುತ್ತಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗ್ತದೆ, ಅವಿತುಕೊಳ್ಳಲು ಮರೆ ಇಲ್ಲದರಿಂದ ತೋಳ, ಕರಡಿಗಳು ಓಡಿ ಹೋಗ್ತವೆ, ಹಣ್ಣು ಹಂಪಲು ಸಿಗದಿದ್ದರಿಂದ ಇನಚಿ, ಕಣ್ಣು ಕುಪ್ಪಡಿಗಳು ಪ್ರಯಾಣ ಬೆಳೆಸ್ತವೆ, ಬೋಳು ಮಾಡಿದ ಕಾಡಿನಿಂದ ಇಲಿಗಳಿನ ನಂಬಿದ್ದ ಹಾವುಗಳು ಹೊರಟು ಹೋಗ್ತವೆ, ಕೊರೆಯುವ ಚಳಿ, ಸುಡು ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗಿಡ್ತವೆ ಅಂತಕ್ಕಂಥ ಒಂದು 5-6 ಸಾಲು ಬರೆದ್ರೆ ಸಾಕು. 24ರಲ್ಲಿ ಒಂದು ಪತ್ರ ಕೇಳಿದ್ದಾರೆ, ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೀರಿ ಅಂತ ಕೇಳಿದರು. ಸೊ ನಾನು ಡೇಟ್ ಬರೆದಿದ್ದೀನಿ. ಸೊ ಫಸ್ಟ್ ಡೇಟ್ ಬರೀಬೇಕು 27/2/2026 ಇಂದ. ಸೊ ಪರಶುರಾಮ ಕೃಷ್ಣ ಬಡಾವಣೆ ತೇವರಟ್ಟಿ. ಯಾರಿಗೆ ಬರೀಬೇಕು? ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತಿ ತೇವರಟ್ಟಿ. ಸೊ ಮಾನ್ಯರೇ ಬರೀಬೇಕು. ವಿಷಯ ನಮ್ಮೂರಿನ ಬೀದಿ ದೀಪ ಸರಿಪಡಿಸುವ ಕುರಿತು. ಆಮೇಲೆ ಏನು ಬರೀಬೇಕು ಅಂದ್ರೆ ಪತ್ರದ ಒಡಲಿನಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಕೃಷ್ಣ ಬಡಾವಣೆಯಲ್ಲಿ ಕಳೆದ ವಾರದಿಂದ ಬೀದಿ ದೀಪಗಳು ಕೆಟ್ಟಿದ್ದು, ಇದರಿಂದ ರಾತ್ರಿ ಸಮಯ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ. ನಾಗರಿಕರ ಅಲೆದಾಟ, ವಾಹನ ಸಂಚಾರಕ್ಕೆ ಅತೀವ ಸಮಸ್ಯೆಯಾಗುತ್ತಿದ್ದು, ಕೂಡಲೇ ಬೀದಿ ದೀಪ ಸರಿಪಡಿಸಬೇಕಾಗಿ ವಿನಂತಿ. ಇನ್ನು ಲಾಸ್ಟ್ ಈ ಕಡೆ ಧನ್ಯವಾದಗಳೊಂದಿಗೆ ಅಂತ ಬರೆದು ಸ್ಥಳ ಕೃಷ್ಣ ಬಡಾವಣೆ ತೇವರಟ್ಟಿ, ತಮ್ಮ ವಿಶ್ವಾಸಿ ಪರಶುರಾಮ್ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ಇನ್ನೊಂದು ಚಿತ್ರ ಕೊಟ್ಟಿದ್ರು ನಿಮಗೆ. ಓಕೆ, ಸೊ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಲಾಸ್ಟ್ ಚಿತ್ರ ಕೊಟ್ಟಿದ್ದಾರೆ. ಏನಿದೆ ನೋಡಿ, ಕೆಳಕಂಡ ಚಿತ್ರವನ್ನು ಗಮನಿಸಿರಿ, ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ರು. ಇದು ಪುಸ್ತಕದಲ್ಲಿರ್ತಕ್ಕಂಥ ಒಂದು ಚಿತ್ರನೇ ಇತ್ತು, ಪಾಠಕ್ಕೆ ಸಂಬಂಧಪಟ್ಟಂತೆಯೇ ಚಿತ್ರ. ಎಸ್, ಸೊ ಆಲ್ರೆಡಿ ಅದನ್ನು ಕೂಡ ನಾನು ಉತ್ತರಗಳನ್ನು ಬರೆದಿದ್ದೀನಿ ಮಕ್ಕಳ. ಸೊ ಇದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ ಚಿತ್ರವಾಗಿದೆ. ಜನರು ಈ ಹಬ್ಬದಂದ ದನಕರಗಳನ್ನು ಅಲಂಕಾರ ಮಾಡ್ತಾರೆ. ದನಕರಗಳ ಮೈ ತೊಳಿತಾರೆ, ಕೊರಳಿಗೆ ಗೆಜ್ಜೆ ಕಟ್ತಾರೆ, ಕೊಂಬಿಗೆ ಬಣ್ಣ ಬಳಿತಾರೆ, ದನಕರಗಳ ಪೂಜೆಯನ್ನು ಮಾಡ್ತಾರೆ. ಒಟ್ಟಾರೆ ದನಕರಗಳನ್ನು ಸಿಂಗರಿಸಿ ಮೆರವಣಿಗೆಯನ್ನು ಮಾಡಿ ಕಿಚ್ಚು ಹಾಯಿಸಿ ರೈತರು ಖುಷಿ ಪಡ್ತಕ್ಕಂಥ ಒಂದು ಚಿತ್ರ ನಮ್ಗೆ ಏನು ಮಾಡ್ತದಪ್ಪ ಅಂದರೆ ವಿಷಯವನ್ನು ತಿಳಿಸ್ತದ ಅಂತ ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದೆ. ಇಷ್ಟು 7th ಕನ್ನಡದ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಇನ್ನಷ್ಟು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಬಾಯ್.